ಈ ತರ ಜಿಲ್ಲೆ ಕಾಟ ನಿಮ್ಮನೇಲೂ ಇದೆ ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ನೋಡಿ ನಿಮ್ಗೊಂದು ಸೊಲ್ಯೂಷನ್ ಸಿಗುತ್ತೆ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಅರ್ಪಿತಾ ಹೇಮಂತ್. ಇವತ್ತಿನ ನಾನು ಈ ವಿಡಿಯೋದಲ್ಲಿ ಎಲ್ಲರ ಮನೇಲಿ ಇರುವಂತ ಒಂದು ಸಮಸ್ಯೆ ಯಾವ್ದಪ್ಪ ಅಂದ್ರೆ ಕಾಕ್ರೋಚಸ್ ಅಂದ್ರೆ ಜಿಲ್ಲೆ. ಯಾರ ಮನೇಲಿ ಏನಿಲ್ಲ ಅಂದ್ರೂ ಈ ಕಾಕ್ರೋಚಸ್ ಅಂತೂ ಇದ್ದೇ ಇರುತ್ತೆ. ಅದನ್ನ ಹೇಗ್ ಕಂಟ್ರೋಲ್ ಮಾಡ್ಬೇಕು, ಅದನ್ನ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ, ಏಕೆಂದ್ರೆ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಹೇಗೆ ಕಂಟ್ರೋಲ್ ಮಾಡ್ಬೇಕು, ಏನೇನ್ ಮಾಡ್ಬೇಕು, ಏನೇನ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ. ನಾನಂತೂ ಈ ಮನೆಗ್ ಬಂದಾಗ ತುಂಬಾ ಕಾಕ್ರೋಚಸ್ ಇತ್ತು. ಎಲ್ ನೋಡಿದ್ರು ಕಾಕ್ರೋಚಸ್. ರಾತ್ರಿ ಮಲ್ಕೊಂಡು ಮಧ್ಯರಾತ್ರಿ ಏನಾದ್ರು ಕಿಚನ್ಗೆ ಬಂದಂತೂ ತುಂಬಾ ಮರಿಗಳೆಲ್ಲ ಓಡಾಡ್ತಿದ್ವು. ಈ ಒಂದು ಕಾಕ್ರೋಚ್ ಮನೆಗ್ ಸೇರ್ಕೊಂಡ್ರೆ ಸಾಕು, ಅದೊಂದು 1000 ಮೊಟ್ಟೆ ಇಟ್ಟು ಅಷ್ಟು ಮರಿ ಮಾಡುತ್ತೆ. ಅಷ್ಟು ಡೇಂಜರಸ್ ಈ ಕಾಕ್ರೋಚಸ್ ಕೂಡ. ಎಷ್ಟು ಡೇಂಜರಸ್ ಈ ಕಾಕ್ರೋಚಸ್ ಅಂತ ಅಂದ್ರೆ ಇದು ಫುಡ್ ಪಾಯ್ಸನ್ ಕಾಸ್ ಮಾಡುತ್ತೆ, ಡಯೇರಿಯಾ ಮತ್ತೆ ಡಿಸೀಸಸ್ ಕೂಡ ಸ್ಪ್ರೆಡ್ ಮಾಡುತ್ತೆ ಒಂದ್ ಕಡೆಯಿಂದ ಒಂದ್ ಕಡೆಗೆ. ಹಾಗಾಗಿ ಮಕ್ಳಿರೋ ಮನೇಲಂತೂ ಕಾಕ್ರೋಚಸ್ ನ ಬೇಗ ಕಂಟ್ರೋಲ್ ಮಾಡ್ಕೋಬೇಕು. ಈ ಮನೆಗ್ ಬಂದಾಗ ಯಾರ್ಯಾರು ಏನೇನು ಹೇಳ್ತಾರೆ ಅದನ್ನೆಲ್ಲ ಟ್ರೈ ಮಾಡ್ತಿದ್ದೆ. ಮತ್ತೆ ಯೂಟ್ಯೂಬ್ ಅಲ್ಲಿ ಹೋಮ್ ರೆಮಿಡೀಸ್ ಆಗಿರ್ಬೋದು, ಎಲ್ಲಾ ತರ ಟ್ರೈ ಮಾಡ್ತಿದ್ದೆ. ಈ ಹೋಮ್ ರೆಮಿಡೀಸ್ ಆಗಿರ್ಬೋದು ಅಥವಾ ಹಿಟ್ ಸ್ಪ್ರೇ ಅಥವಾ ಜೆಲ್ಲಿಗೆ 1 ದಿನ ಹೋಗುತ್ತೆ, 2 ದಿನ ಹೋಗುತ್ತೆ, 3ನೇ ದಿನಕ್ಕೆ ಮತ್ತೆ ವಾಪಸ್ ಬರ್ತಿತ್ತು. ಹಾಗಾಗಿ ತುಂಬಾ ಟೆನ್ಷನ್ ಆಗಿರ್ತಿತ್ತು ಏನ್ ಮಾಡ್ಬೇಕು ಅಂತ. ಈ ಹೋಮ್ ರೆಮಿಡೀಸ್ಗೆ ಅಂತೂ ಬೇಗ ಹೋಗಲ್ಲ. ಇವಾಗಿನ ಕಾಕ್ರೋಚಸ್ ಅಂತೂ ಅಷ್ಟು ಎಲ್ಲದಕ್ಕೂ ಸೆಟ್ ಆಗಿದೆ. ಕಾಕ್ರೋಚಸ್ ಎಲ್ಲಿಂದ ಸ್ಟಾರ್ಟ್ ಆಗ್ಬಿಡುತ್ತಪ್ಪ ಅಂದ್ರೆ ಕಿಚನ್ ಇಂದ. ಈ ಕಿಚನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಈಗ ನಾವು ನೈಟ್ ಮಲ್ಗೋಕು ಮುಂಚೆ ಊಟ ಎಲ್ಲ ಮಾಡಿರ್ತೀವಲ್ಲ, ಅದ್ರದ್ದೆಲ್ಲ ಅಡ್ಗೆದು ಎಲ್ಲ ಫುಡ್ ಕಂಟೆಂಟ್ ಅಲ್ಲೆಲ್ಲ ಚೆಲ್ಲಿರುತ್ತೆ. ಅದನ್ನ ತಿನ್ನಕ್ಕೆ ಸ್ಟಾರ್ಟ್ ಆಗೋದು ಜಿಲ್ಲೆಗಳು. ಮತ್ತೆ ಈ ಚೇಂಬರ್ ಅಂದ್ರೆ ಹೊರಗಡೆ ಡ್ರೈನೇಜ್ ಇಂದ ಒಳಗಡೆ ಸಿಂಕ್ ಹತ್ರ ಕನೆಕ್ಷನ್ ಕೊಟ್ಟಿರ್ತಾರಲ್ಲ ಪೈಪು, ಅದರಿಂದ ಎಂಟರ್ ಆಗಿ ಮನೆ ಒಳಗಡೆ ಸೇರ್ಕೊಬಿಡ್ತವೆ ಜಿಲ್ಲೆಗಳು. ಆದಷ್ಟು ನೀವು ಅಲ್ಲೇ ಅವಾಯ್ಡ್ ಮಾಡಿದ್ರೆ ಕಂಟ್ರೋಲ್ ಮಾಡ್ಕೋಬಹುದು. ಒಂದು ಬೆಸ್ಟ್ ನಾನು ಯೂಸ್ ಮಾಡಿ ರಿಸಲ್ಟ್ ಕೊಟ್ಟಂತ ಒಂದು ಬೆಸ್ಟ್ ಸ್ಪ್ರೇನ ನಿಮಗೊಂದು ತೋರಿಸ್ತಿದೀನಿ. ನೋಡಿ ಇದೇನೆ. ಈ ಪ್ರಾಡಕ್ಟ್ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನೋಡಿ. ಸ್ಪ್ರೇ ನಿಮಗೆ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ, ಮತ್ತು ಅಮೆಝಾನ್, ಫ್ಲಿಪ್ಕಾರ್ಟ್ ಆ ಥರ ಆನ್ಲೈನಲ್ಲೂ ಕೂಡ ಅವೈಲಬಲ್ ಇದೆ. ಇದು ಕಾಕ್ರೋಚಸ್ಸೇ ಅಲ್ಲ, ಆ್ಯಂಟ್ಸು, ಸ್ಪೈಡರು, ಲಿಸರ್ಡ್ಸ್ನು ಕಂಟ್ರೋಲ್ ಮಾಡ್ಬೋದು. P4 ಅಂತ ಬರುತ್ತೆ. ಇದಂತೂ ತುಂಬಾನೇ ಚೆನ್ನಾಗಿದೆ. ನನಗೊಬ್ರು ಸಜೆಸ್ಟ್ ಮಾಡಿದ್ರು ಇದನ್ನ. ನಾನು ಅವಾಗ ಹೋಗಿ ಇದನ್ನ ಮೆಡಿಕಲ್ ಸ್ಟೋರ್ ಅಲ್ಲಿ ತಗೊಬಂದೆ. ಇದ್ರ ಕಾಸ್ಟ್ ಬಂದು 199 ರುಪೀಸ್ ಇದೆ. ಇದು ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ. ನಾನು ಇದನ್ನ ತಗೊಬಂದು 1-2 ದಿನ ಸ್ಪ್ರೇ ಮಾಡಿದೆ. ಇವಾಗಿನವರೆಗೂ ನಮ್ಮನೆ ಒಂದು ಕಾಕ್ರೋಚಸ್ ಇಲ್ಲ. ತುಂಬಾ ರಿಸಲ್ಟ್ ಚೆನ್ನಾಗಿ ಕೊಟ್ಟಿದೆ, 100% ರಿಸಲ್ಟ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಇದು ಯಾವ್ದೇ ಪ್ರಮೋಷನ್ ವಿಡಿಯೋನು ಅಲ್ಲ. ನಿಮಗೆ ಗೊತ್ತು, ನಾನು ಇವಾಗ ವಿಡಿಯೋ ಅಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ನನಗೆ ಯಾರು 10 ಸಬ್ಸ್ಕ್ರೈಬರ್ಸು ಇಲ್ಲ ಪ್ರಮೋಷನ್ ಕೊಡಕ್ಕೆ. ಇದನ್ನ ಹೇಗೆ ಯೂಸ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ನೀವು ಮಲ್ಗೋಕ್ಕೂ ಮುಂಚೆ ಅಂದ್ರೆ ರಾತ್ರಿ ಟೈಮು ಎಲ್ಲೆಲ್ಲಿ ಸೋಫಾ ಕಾರ್ನರು, ಕಿಚನ್ ಸಿಂಕು, ಸ್ಲ್ಯಾಬ್ ಹತ್ರ, ಆಮೇಲೆ ಎಲ್ಲೆಲ್ಲಿ ಸಂದಿಗಳಿರುತ್ತೆ ಅಲ್ಲೆಲ್ಲ ಸ್ಪ್ರೇ ಮಾಡ್ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ 7 ಅಷ್ಟೊತ್ತಿಗೆ ಯಾವ್ಯಾವ ಇರ್ತಾವೆಲ್ಲ ಸತ್ತೋಗಿರ್ತಾವ. ಮತ್ತೆ ಈ ಸ್ಮೆಲ್ಲಿಗೆ ಅವು ಬರೋದು ಇಲ್ಲ. ಆದಷ್ಟು ಮಕ್ಳು ಮಲಗಿದ ಟೈಮಲ್ಲಿ, ಮಕ್ಳು ಇಲ್ದೋದ ಟೈಮಲ್ಲಿ ಸ್ಪ್ರೇ ಮಾಡಿ. ಸ್ವಲ್ಪ ಸ್ಮೆಲ್ ಇರುತ್ತಿದ್ದು, ಹಾಗಾಗಿ ಇದ್ರದ್ದು ರೇಟ್ ಸ್ವಲ್ಪ ಕಾಸ್ಟ್ಲಿ ಇದೆ ಅಲ್ವಾ. 200 ಈ ಸ್ಪ್ರೇ ಅಥವಾ ಈ ಜೆಲ್ಗಿಂತ ಸ್ವಲ್ಪ ಕಾಸ್ಟ್ಲಿ ಇದೆ, ಬಟ್ ರಿಸಲ್ಟ್ ಚೆನ್ನಾಗಿ ಕೊಡುತ್ತೆ. ಇದನ್ನ ನೀವು ಒಂದ್ಸಲ ತಂದಿಟ್ಕೊಂಡ್ರೆ ಸಾಕು, 1 ವರ್ಷ ಬಾಳಿಕೆ ಬರುತ್ತೆ. ಮತ್ತೆ ನಿಮ್ಮನೆ ಜಿಲ್ಲೆ ಕೂಡ ಇರಲ್ಲ. 15 ಡೇಸ್ ಆಮೇಲೆ ಜಿಲ್ಲೆ ಎಲ್ಲ ಹೋಗ್ಬಿಡ್ತು ಅಂತ ಅನ್ಕೊಂಡು ಸುಮ್ನೆ ಆಗಕ್ ಹೋಗ್ಬೇಡಿ. ಒಂದ್ಸಲ ಸ್ಪ್ರೇ ಮಾಡಿ. ಇವಾಗ ನಿಮ್ಮನೆ ಇರೋ ಜಿಲ್ಲೆ ಸತ್ತೋಗಿರ್ಬೋದು, ಬಟ್ ಚೇಂಬರ್ ಇಂದ ಒಳಗಡೆ ಎಂಟರ್ ಆಗ್ತಾವಲ್ಲ, ಅವು ಬಂದೇ ಬರ್ತಿರ್ತವೆ. ಹಾಗಾಗಿ 15 ಡೇಸ್ ಒಂದ್ಸ ಅಥವಾ 1 ಮಂತಿಗೆ ಒಂದ್ಸು ನೀವು ಸ್ಪ್ರೇ ಮಾಡ್ತಾ ಇರಿ. ಈ ಜಿಲ್ಲೆ ಬರ್ದೋದ ತರ ಅವಾಯ್ಡ್ ಮಾಡ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಕಿಚನ್ ಅನ್ನ ಆದಷ್ಟು ನೈಟು ಮಲ್ಗೋಕ್ಕೂ ಮುಂಚೆನೆ ಚೆಲ್ಲಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಕಿಚನ್ ಸ್ಲ್ಯಾಬ್ ಮೇಲೆ ಮತ್ತೆ ಗ್ಯಾಸ್ ಸ್ಟವ್ ಹತ್ರ ಡಸ್ಟ್ಬಿನ್ ಇಟ್ಟಿರ್ತೀವಲ್ಲ, ಅಲ್ಲಿ ಆದಷ್ಟು ಕ್ಲೀನ್ ಮಾಡ್ಕೋಬೇಕು ರಾತ್ರಿ ಮಲ್ಗೋಕ್ಕೂ ಮುಂಚೆ, ಅವಾಗ ಅವಾಯ್ಡ್ ಆಗುತ್ತೆ. ನ್ಯಾಪ್ಥಲಿನ್ ಬಾಲ್ ಅಂತ ಬರುತ್ತೆ. ಈ ಬಾಲ್ ಅಥವಾ ನುಸಿನ್ ಗುಳಿಗೆ ಅಂತ ಹೇಳ್ತಾರೆ ನೋಡಿ. ನ್ಯಾಪ್ಥಲಿನ್ ಬಾಲ್ಸ್ ಅಂದ್ರೆ ನುಸಿನ್ ಗುಳಿಗೆ. ಆನ್ಲೈನ್ ಅಲ್ಲೂ ಸಿಗುತ್ತೆ, ನಿಮ್ಗೆ ಪ್ರಾವಿಷನ್ ಸ್ಟೋರ್ ಅಲ್ಲೂ ಇದು ಸಿಗುತ್ತೆ. 150 ರುಪೀಸ್ ಇರುತ್ತೆ. ಜಿಲ್ಲೆ ಕಂಟ್ರೋಲ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ತುಂಬಾ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ. ಆದಷ್ಟು ಈ ಸಿಂಕ್ ಪೈಪ್ ಇರುತ್ತಲ್ಲ, ಈ ಚೇಂಬರ್ ಕನೆಕ್ಟ್ ಮಾಡಿರೋದು, ಅಲ್ಲಿಗೆ ಯಾವಾಗ್ಲೂ ಇಡ್ತಾ ಬನ್ನಿ. ಇದ್ರ ಸ್ಮೆಲ್ಲಿಗೆ ಜಿಲ್ಲೆಗಳು ಒಳಗಡೆ ಬರೋದು ಕಡಿಮೆ ಆಗತ್ತೆ. ಇದನ್ನೆಲ್ಲ ನೀವು ಫಾಲೋ ಮಾಡ್ತಾ ಬಂದ್ರೆ ನಿಮ್ ಮನೇಲಿ ಜಿಲ್ಲೆಗಳು ಕಡಿಮೆ ಆಗ್ತಾ ಹೋಗ್ತವೆ, ಮತ್ತೆ ಇರೋದು ಇಲ್ಲ.
ನಾನು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಂದ್ರೆ ನಾನು ಕೊಟ್ಟ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.